ಎಲ್ರಿಗೂ ನಮಸ್ಕಾರ. ದಿನಾಂಕ 3/5/2026ರಂದು ದೇಶಾದ್ಯಂತ ನಡೆದಂಥ ನೀಟ್ ಪರೀಕ್ಷೆಯಲ್ಲಿ ಸುಮಾರು 19,99,895 ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆದಿದ್ದರು. ಪರೀಕ್ಷೆ ಬರೆದ ನಂತರ ಮಕ್ಕಳು ಆಗಲಿ ಪೋಷಕರಾಗಲಿ ನಮ್ಮ ಮಕ್ಕಳು ಒಳ್ಳೆ ಪರೀಕ್ಷೆಯಲ್ಲಿ ಬರೆದಿದ್ದಾರೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ, ಅವ್ರ ಭವಿಷ್ಯಕ್ಕೆ ಒಂದು ಒಳ್ಳೆ ದಾರಿ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದರು. ಆದರೆ ಇದ್ದಕ್ಕಿದ್ದಂಗೆ ಪೇಪರ್ ಲೀಕ್ ಆಗಿ ಪರೀಕ್ಷೆ ಕ್ಯಾನ್ಸಲ್ ಆಗಿದೆ. ಮತ್ತೆ ನೀಟ್ ಎಕ್ಸಾಮ್ ಮಾಡಬೇಕು ಅಂತ ಒಂದು ಆಘಾತಕಾರಿಯಾದಂಥ ಸುದ್ದಿ ಬಂತು. ಇದನ್ನು ಕೇಳಿ ಎಷ್ಟೋ ಜನ ಮಕ್ಕಳು ಗೊಳೋ ಅಂತ ಹತ್ತಿದ್ದಾರೆ, ಅವ್ರ ಪೋಷಕರು ಹತ್ತಿದ್ದಾರೆ, ಏನಪ್ಪ ಈ ಥರ ಆಗೋಯ್ತಲ್ಲ, ಮತ್ತೆ ಪರೀಕ್ಷೆ ಬರೀಬೇಕಲ್ಲ ಅಂತ ಹೇಳಿದ್ರು. ಮತ್ತೆ ಎರಡನೇ ಬಾರಿ ಬಂದಂಥ ಪೇಪರ್ ಇತ್ತಲ್ಲ, ಅವ್ರು ಇನ್ನೂ ಆ ಒಂದು ಆಘಾತದಿಂದ ಹೊರಗಡೆನೇ ಬಂದಿರಲಿಲ್ಲ. ಮಾನಸಿಕವಾಗಿರಲಿ ದೈಹಿಕವಾಗಿರಲಿ ಕುಗ್ಗೋಗಿದ್ದರು. ಆ ವಿದ್ಯಾರ್ಥಿಗಳನ್ನ ನಮ್ಮ ಕೇಂದ್ರ ಸರ್ಕಾರ ಆಗಲಿ ಶಿಕ್ಷಣ ಸಚಿವರಾಗಲಿ ಮೊದಲು ಆ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿ ಅವರಿಗೆ ಒಂದು ಧೈರ್ಯ ತುಂಬಿ ಮತ್ತೆ ಬರೀರಿ, ಇದೇನು ಆಗದೇ ಇರೋ ಕೆಲಸ ಅಲ್ಲ, ನಿಮ್ಮಿಂದ ಮಾಡಿ ಅಂತ ಹೇಳಿ ಅವರಿಗೆ ಪ್ರೋತ್ಸಾಹ ಕೊಡಬೇಕಾಗಿತ್ತು. ಇದು ಯಾವ ಕೆಲಸನೂ ಮಾಡದೆ ಮತ್ತೆ ನೀಟ್ ಎಕ್ಸಾಮ್ ಬರೀಲೇಬೇಕು ಅಂತ ಹೇಳಿ ಪರೀಕ್ಷಾ ದಿನಾಂಕವನ್ನು ಘೋಷಣೆ ಮಾಡಿದ್ರು. ಮತ್ತು ಆ ಎಲ್ಲ ಮಕ್ಕಳು ಪರೀಕ್ಷೆ ಬರೆದ್ರು. ನನಗೆ ತಿಳಿದ ಮಟ್ಟಿಗೆ ನನ್ನ ಪರಿಚಯದಲ್ಲೇ ತುಂಬ ಮಕ್ಕಳು ಏನು ನಿರೀಕ್ಷೆ ಮಾಡಿದರು ಆ ಒಂದು ಆಘಾತದಲ್ಲಿ ಬರೆದು ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬರಲಿಲ್ಲ. ಈಗ ಮುಂದಿನ ಭವಿಷ್ಯ ಹೆಂಗಪ್ಪ ಕಟ್ಕೊಳ್ಳೋದು ಅಂತ ಅವರು ತುಂಬಾ ನೊಂದೋಗಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡಂಥ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಪತ್ರಿಕಾ ಹೇಳಿಕೆಯನ್ನು ಸುಧಾ ಅವರು ನೀಡಲಿಲ್ಲ. ಶಿಕ್ಷಣ ಸಚಿವರು ಅಷ್ಟೇ ಇದರಿಂದ ನಮಗೇನು ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅನ್ನೋ ರೀತಿಯಲ್ಲಿ ತುಂಬ ಉದಾಸೀನತೆಯನ್ನು ತೋರಿಸಿದ್ದಾರೆ. ಸೊ ಅದಕ್ಕೋಸ್ಕರ ನಮ್ಮ ಕೆಲವು ವಿದ್ಯಾರ್ಥಿ ಮಿತ್ರರು ಎಲ್ಲರೂ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಕಳೆದ 24 ದಿವಸದಿಂದ ಮಳೆ ಬಿಸಿಲು ಗಾಳಿ ಚಳಿ ಏನೂ ನೋಡದೆ ಸರಿಯಾದ ಸಮಯದಲ್ಲಿ ಊಟನೂ ಮಾಡದೆ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಕೂತಿದ್ದಾರೆ. ಅವರನ್ನು ಹೋಗಿ ಸ್ಪಂದಿಸಿ ಸರ್ಕಾರದಿಂದ ಅವರ ಬೇಡಿಕೆ ಏನು ಅಂತ ಸುಧಾ ಕೇಳ್ತಾ ಇಲ್ಲ. ಹಾಗೂ ಇಲ್ಲಿವರೆಗೂ ಶಿಕ್ಷಣ ಸಚಿವರನ್ನ ಕಾಪಾಡೋದ್ರಲ್ಲೇ ಇದ್ದಾರೆ ಹೊರತು ಅವರಿಗೆ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ರವ್ರ ಬಗ್ಗೆ ಅವರಿಗೆ ಇರುವಂಥ ಕಾಳಜಿ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಇಲ್ಲ. ಆದ್ದರಿಂದ ಕರ್ನಾಟಕ ಕ್ರಾಂತಿ ಸೇನೆ ನಾಳೆ 11 ಗಂಟೆಗೆ ಗಾಂಧಿ ವೃತ್ತದಲ್ಲಿ ಏನು ದೆಹಲಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ ಆ ಹೋರಾಟಗಾರರನ್ನು ಬೆಂಬಲಿಸಿ ಅವರಿಗೆ ಹುರಿದುಂಬಿಸಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಈ ವಿಡಿಯೋ ನೋಡಿದಂಥ ಎಲ್ಲ ಪೋಷಕರು ವಿದ್ಯಾರ್ಥಿಗಳು ನಾಳೆ 11 ಗಂಟೆಗೆ ದಯವಿಟ್ಟು ಗಾಂಧಿ ವೃತ್ತದ ಬಳಿ ಗಾಂಧಿ ಸ್ಕ್ವೇರ್ ಬಳಿ ಬಂದು ನಮ್ಮ ಪ್ರತಿಭಟನೆಗೆ ಬೆಂಬಲ ಕೊಡಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.